ಬ್ರಹ್ಮಾವರ ತಾಲೂಕು ಪಂಚಾಯತ್ನ ತ್ರೈಮಾಸಿಕ ಮತ್ತು ಪ್ರಾಕೃತಿಕ ವಿಕೋಪ ಮುನ್ನೆಚ್ಚರಿಕಾ ಸಭೆ ಚಂತಾರು ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಮತ್ತು ಕುಂದಾಪುರ ಶಾಸಕ ಕಿರಣ್ ಕುಮಾರ್ ಕೂಡ್ಗಿಯವರ ಉಪಸ್ಥಿತಿಯಲ್ಲಿ ಜರುಗಿತು. ಬ್ರಹ್ಮಾವರ ತಾಲೂಕಿನ 27 ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಕೈಗಾರಿಕಾ ಇಲಾಖೆ ಹೊರತುಪಡಿಸಿ 47 ಇಲಾಖೆಯ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದು, ಮುಖ್ಯವಾಗಿ ಅರಣ್ಯ ಇಲಾಖೆ ಮತ್ತು ಮೆಸ್ಕಾಂ, ಸಣ್ಣ ನೀರಾವರಿ ಇಲಾಖೆಯಿಂದ ಕಿಂಡಿ ಅಣೆಕಟ್ಟಿನ ಬಾಗಿಲು ತೆರವು ಮಾಡುವಂತೆ, ಮಳೆಗಾಲದ ಮುನ್ನೆಚ್ಚರಿಕೆ ಕುರಿತು ನಾನಾ ಭಾಗದಲ್ಲಿರುವ ಸಮಸ್ಯೆಗಳು, ನೀರು ಸರಬರಾಜು ವಿತರಣೆಯಲ್ಲಿ ತಾರತಮ್ಯ, ಪಡಿತರ ವಿತರಣೆಯಲ್ಲಿ ಸರ್ವರ್ ಸಮಸ್ಯೆ, ವಿದ್ಯುತ್ ಬಿಲ್ ಹೆಚ್ಚಳ ಮತ್ತು ಕಂದಾಯ ಇಲಾಖೆಯಲ್ಲಿರುವ ಕೆಲವು ನ್ಯೂನತೆ, ಕೆಎಸ್ಆರ್ಟಿಸಿ ಬಸ್ ಗ್ರಾಮೀಣ ಭಾಗದಲ್ಲಿ ಬೆಳಕಿನ ಹೊತ್ತು ಶಾಲಾ ಕಾಲೇಜು ಸಮಯದಲ್ಲಿ ಸಂಚರಿಸದೆ ಖಾಸಗಿ ಬಸ್ನವರೊಂದಿಗೆ ಶಾಮೀಲಾತ ರೀತಿಯಲ್ಲಿ ವರ್ತಿಸುತ್ತಿರುವ ಬಗ್ಗೆ ಗಂಭೀರ ಚರ್ಚೆ ನಡೆಯಿತು. ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎಚ್.ವಿ. ಇಬ್ರಾಹಿಂಪುರ್, ಆಡಳಿತಾಧಿಕಾರಿ ಕ್ಷಮಾ ಪಾಟೀಲ್, ಗ್ರೇಡ್ 2 ತಹಶೀಲ್ದಾರ್ ಅಶೋಕ್ ಭಟ್ ಈ ವೇಳೆ ಉಪಸ್ಥಿತರಿದ್ದರು. ಎಲ್ಲ ಕುಟುಂಬ ಡೇಟಾಬೇಸ್ಗಳನ್ನ ಮಾಡಿದ್ರು. ಎಲ್ಲ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಹೆಸರುಗಳನ್ನ ಆಧಾರ್ ಲಿಂಕ್ ಮಾಡಿಬಿಟ್ಟು ಆ ಆಧಾರ್ ಲಿಂಕ್ ಮೇಲೆ ಪ್ರತಿಯೊಬ್ಬರದ್ದು ಆಧಾರ್ ಲಿಂಕ್ ರೇಷನ್ ಕಾರ್ಡ್ ಕೂಡ ಲಿಂಕ್ ಮಾಡಿದ್ದಾರೆ. ಇವನ್ ಆಧಾರ್ ನಂಬರ್ ಎಲ್ಲ ಪಾಸ್ಬುಕ್ಗಳಿಗೆ ಎಲ್ಲರ ಕಡೆಗೂ ಲಿಂಕ್ ಆಗಿದೆ. ಆ ಡೇಟಾಬೇಸ್ ಮೇಲೆ ನಾನು ಒಂದು ವೆಹಿಕಲ್ ಪರ್ಚೇಸ್ ಮಾಡಿದೆ 4 ವೀಲರ್ ಅಂತ ಹೇಳಿದ್ರೆ, ಅದು ಡೇಟಾಬೇಸ್ ನಲ್ಲಿ ರೇಷನ್ ಕಾರ್ಡ್ ಡೇಟಾದಲ್ಲಿ ಹೋಗಿ ಇವರು ಆಲ್ರೆಡಿ ಇಷ್ಟು ಲಕ್ಷ ಅಂದ್ರೆ ಪರ್ಚೇಸ್ ಮಾಡಿದ್ದಾರೆ ಅಂತ ಹೇಳಿ ಹೋದಾಗ ಅವರು ಬಿಲೋ ಪಾವರ್ಟಿ ಲೈನ್ ಅಲ್ಲಿ ಬರಲ್ಲ ಅಂತ ಹೇಳಿ ಆಟೋಮೆಟಿಕ್ಲಿ ಅದು ಕನ್ವರ್ಟ್ ಆಗಿ ಎಪಿಎಲ್ಗೆ ಪ್ರಮೋಷನ್ ಆದ್ರೆ ಅವ್ರಿಗೆ ಅವಕಾಶ ಇದ್ದರೆ ಅವರು ಖಂಡಿತ ಮಾಡೋದಿಲ್ಲ. ಅವರು ಏನು ಪ್ರೈವೇಟ್ ಬಸ್ ಅವರ ಟೈಮಿಗೆ ಸರಿಯಾಗಿ ಜನರಿಗೆ ಅನುಕೂಲ ಆಗುವಾಗ ಅಂತೂ ಖಂಡಿತ ಮಾಡ್ತಾ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಪ್ರತಿ ಮೀಟಿಂಗ್ ಅಲ್ಲೂ ಹೇಳ್ತಾ ಇದ್ದೇನೆ, ಇವತ್ತು ಹೇಳ್ತಾ ಇದ್ದೇನೆ. ಯಾಕಂದ್ರೆ KDP ಮೀಟಿಂಗ್ ಅಲ್ಲಿ ಮಾತಾಡಿ ಅಂದಕ್ಕೆ ನಾನು ಮಾತಾಡಿಲ್ಲ, ಇಲ್ಲದ್ರೆ ನಾನು ಮಾತಾಡೋದೇ ಇಲ್ಲ. ಯಾಕಂದ್ರೆ ಅದು ಹೋರಾಟವೇ ಆಗಿದೆ. ಒಂದು ಕಡೆಯಲ್ಲಿ ನಾನೀಗ ರೆಬೆಲ್ ಆಗಿದ್ದೇನೆ, KSRTC ಮತ್ತು ಪ್ರೈವೇಟ್ ಬಸ್ಗೆ ನಾನು ರೆಬೆಲ್ ಆಗಿ ಈಗ ನನ್ನನ್ನು ಎಲ್ಲರೂ ಅದೇ ರೀತಿ ನನ್ನ ಫ್ರೆಂಡ್ಸ್ ಹೇಳ್ತಾರೆ, ನೀನು ರಸ್ತೆ ಬದಿಯಿಂದ ಹೋಗು, ಎಲ್ಲರೂ ಅಡಿ ಹಾಕಿದ್ರೆ ನಾನು ಹಾಕ್ಬೋದು ಅಂತ. ಅಲ್ಲ, ನಾನು ಫ್ರಾಕ್ಟ್ ಆಗಿ ಹೇಳುದು ಸರ್, ಈ ವಿಷಯಗಳು ಬರ್ತಾ ಇದೆ. ಎಲ್ಲಿ ಅಂತಂದ್ರೆ ಮೊನ್ನೆ ಡಿವಿಯೇಷನ್ ಮಾಡಿದಾಗ ನಮ್ಮ ಗಮನಕ್ಕೆ ಒಂದು ಸುರು ತರಲಿಲ್ಲ ತಾವು. ಯಾಕಂದ್ರೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷೆಯಾಗಿ ನಾನು ಇದ್ರ ಬಗ್ಗೆ ಹೋರಾಟ ಮಾಡುದು, ಜನಪರ ಕಾಳಜಿಗೆ ಕೆಲಸ ಮಾಡಿದ್ರು, ನೀವು ತರಲಿಲ್ಲ, ಯಾರು ತರಲಿಲ್ಲ. ಡಿವಿಯೇಷನ್ ಬಗ್ಗೆ ತಾವು ಮಾತಾಡಲಿಲ್ಲ. ಅಲ್ಲಿ ಸುನೀತಾ ವಿರೋಧ ಮಾಡ್ತಾಳೆ ಅನ್ನೋದ್ರ ಬಗ್ಗೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ.